ಹಾಯ್ ಫ್ಯಾಮಿಲಿ, ಇವಾಗ ಎಲ್ಲಿ ನೋಡಿದ್ರು ಮಾವಿನಕಾಯಿ ಸೀಸನ್, ಎಲ್ಲಿ ನೋಡಿದ್ರು ಮಾವಿನ ಹಣ್ಣೆ ಕಾಣಿಸುತ್ತೆ. ನಾವಂತೂ ಮನೇಲಿ ಕೆಜಿ ಗಟ್ಲೆ ತಗೊಂಡ್ ಬಂದು ತಿಂತಾ ಇರ್ತೀವಿ. ಆದ್ರೆ ಮಕ್ಕಳಿಗೆ ಕೊಡ್ಬೇಕಾ ಬೇಡ್ವಾ ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಅಂತರ್ಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಮಕ್ಕಳಿಗೆ ಯಾವುದೇ ರೀತಿ ಭಯ ಇಲ್ಲದೆ ಮ್ಯಾಂಗೋಸ್ ನ ಕೊಡ್ಬೋದು. ಮಕ್ಕಳಿಗೆ ಮ್ಯಾಂಗೋಸ್ ಕೊಡೋದ್ರಿಂದ ಕೋಲ್ಡ್ ಕಾಫು ಬರ್ದೇ ಇರೋ ತರ ತಡೆಯತ್ತೆ. ಆದ್ರೆ ಮಕ್ಕಳಿಗೆ ಡೈರೆಕ್ಟ್ ಆಗಿ ಮ್ಯಾಂಗೋಸ್ ನ ಕೊಡಬಾರ್ದು. ಮ್ಯಾಂಗೋ ಸ್ಕಿನ್ ಮೇಲೆ ಫೈಟೋ ಕೆಮಿಕಲ್ಸ್ ಇರತ್ತೆ. ಇದರಿಂದ ಮಕ್ಕಳು ಬಾಡಿ ಹೀಟ್ ಆಗ್ಬಹುದು. ಮಕ್ಕಳು ಬಾಡಿ ಹೀಟ್ ಆದಾಗ ಸ್ಕಿನ್ ರ್ಯಾಷಸ್, ಡಯೇರಿಯಾ, ಮೌತ್ ಅಲ್ಸರ್, ಡೈಜೆಸ್ಟಿವ್ ಇಶ್ಯೂಸ್ ಅಂತ ಬೇರೆ ತುಂಬಾ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಹಾಗಂತ ಮ್ಯಾಂಗೋಸ್ ನ ಕೊಡಬಾರ್ದು ಅಂತೆಲ್ಲ ಏನಿಲ್ಲ. ನೀವು ಮಕ್ಕಳಿಗೆ ಮ್ಯಾಂಗೋಸ್ ನ ಕಟ್ ಮಾಡಿ ಕೊಡಕ್ಕಿಂತ 30 to 60 ಮಿನಿಟ್ಸ್ ಬಿಫೋರೆ ಅದನ್ನ ನೀರಲ್ಲಿ ಚೆನ್ನಾಗಿ ಸೋಕ್ ಮಾಡಿ ಇಟ್ಟು ಆಮೇಲೆ ಕಟ್ ಮಾಡಿ ಕೊಡಬಹುದು. ಮ್ಯಾಂಗೋಸ್ ಅಲ್ಲಿ ವಿಟಮಿನ್ ಎ ಅಂಡ್ ಸಿ ಇರೋದ್ರಿಂದ ನಿಮ್ಮ ಮಕ್ಕಳ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರೆಂಥನ್ ಮಾಡುತ್ತೆ, ಹಾಗೆ ಹೆಲ್ತಿ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮಕ್ಕಳ ಕಣ್ ದೃಷ್ಟಿಗೆ ಹಾಗೆ ಹೆಲ್ದಿ ಸ್ಕಿನ್ ಡೆವಲಪ್ಮೆಂಟ್ ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಡಯಟರಿ ಫೈಬರ್ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ನ ಪ್ರಿವೆಂಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಅಮಿನೋ ಆಸಿಡ್, ಗ್ಲುಟಮೈನ್ ಅಂಡ್ ವಿಟಮಿನ್ B6 ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಗೆ ಹಾಗೆ ಮೆಮೊರಿ ಪವರ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮ್ಯಾಂಗೋಸ್ ನ 8 ಮಂತ್ಸ್ ಮೇಲೆ ಎಲ್ಲಾ ಮಕ್ಕಳಿಗೂ ಕೊಡಬಹುದು. ನೀವು ಮ್ಯಾಂಗೋಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾಗ ಹಾಫ್ ಮ್ಯಾಂಗೋನ ಡೈಲಿ ಪ್ಯೂರಿ ತರ ಇಲ್ಲಾಂದ್ರೆ ಪಲ್ಪ್ ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡಬಹುದು. ಮ್ಯಾಂಗೋಸ್ ಅಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಬೇಬಿ ಬಾಡೀಸು ಹೈಡ್ರೇಟೆಡ್ ಆಗಿರುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.